ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ತಂದೂರಿ ರೋಟಿ ಯಾವ ರೀತಿ ಮಾಡೋದು ತೋರಿಸ್ತಿದ್ದೀನಿ. ತಂದೂರಿ ಇಲ್ಲದೇ ತಂದೂರಿನ ಬಳಸ್ತೇನೆ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ತಂದೂರಿ ನಾನ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಹಾಗಿದ್ರೆ ಇದನ್ನು ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಅಂತ ಹೇಳ್ತೀವಿ, ಓಂ ಕಾಳು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಕಸೂರಿ ಮೇಥಿ ಬಳಸ್ತಿದ್ದೀನಿ 1 ಟೀ ಸ್ಪೂನಷ್ಟು. ಈ ಥರ ಕೈಯಿಂದ ಉಜ್ಜಿ ಹಾಕ್ಕೊಳ್ಳಿ. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ನಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನಷ್ಟು ಮೊಸರನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು 15 ರಿಂದ 20 ನಿಮಿಷ ನೆನೆಯಕ್ಕೆ ಬಿಡೋಣ ಹಿಟ್ಟನ್ನು. ಆವಾಗ ಚೆನ್ನಾಗಿ ಬರುತ್ತೆ ರೋಟಿ. ಇವಾಗ ನೋಡ್ತಿರೋ ಒಂದು 15 ನಿಮಿಷ ಬಿಟ್ಟಿದ್ದೆ ನಾನು. ಇನ್ನೂ ಚೆನ್ನಾಗಿ ನೆನೆದಿರುತ್ತೆ ಹಿಟ್ಟು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಇನ್ನೊಂದು ಸರಿ ಈ ಥರ ನಾದ್ಕೊಳ್ಳಿ ಕೈಯಿಂದ. ಈ ಥರ ನಾದ್ಕೊಂಡಾದಮೇಲೆ ನೀವು ತಂದೂರಿ ರೋಟಿ ಯಾವ ಆಕಾರಕ್ಕೆ ಯಾವ ಸೈಜ್ನಲ್ಲಿ ಮಾಡ್ತೀರೋ ಅಷ್ಟು ಹಿಟ್ಟನ್ನು ನೀವು ತೊಗೊಂಡು ನೋಡ್ತಿರ್ಬೋದು. ಇಲ್ಲಿ ನಾನಿಲ್ಲಿ ಮೈದಾ ಹಿಟ್ಟಿಂದ ಅದ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀವು ಕೈಯಿಂದ ಕೂಡ ಈ ಥರ ಅಗಲ ಮಾಡ್ಕೊಳ್ಬೋದು. ನಾನಲ್ಲಿ ಲಟ್ಟಣಿಗೆಯಿಂದಲೇ ಈ ಥರ ಒಂದು ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ, ಜಾಸ್ತಿ ತೆಳುವಾಗೂ ಬೇಡ ಜಾಸ್ತಿ ದಪ್ಪನೂ ಬೇಡ, ಆ ಥರ ಲಟ್ಟಿಸ್ಕೊಳ್ಳಿ. ಸೊ ಈಗ ನೋಡ್ತಿರ್ಬೋದು ಇಷ್ಟು ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದೇ ಥರ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದನ್ನು ತಂದೂರಿ ಥರ ಯಾವ ರೀತಿ ಸುಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ಕುಕ್ಕರ್ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಕುಕ್ಕರ್ಗೆ ಸ್ವಲ್ಪ ಮೇಲ್ಗಡೆ ಭಾಗಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ ಈ ಥರ. ಸೊ ಈ ಥರ ಎಣ್ಣೆನ ಎಲ್ಲ ಸುತ್ತಲೂ ಹಾಗೆ ಮೇಲ್ಗಡೆ ಭಾಗ ಕೂಡ ಎಣ್ಣೆನ ಗ್ರೀಸ್ ಮಾಡಿಕೊಂಡು ನಾನು ಆವಾಗಲೇ ಮಾಡಿಟ್ಕೊಂಡಂಥ ರೋಟಿಗಳೇನಿದೆ ಇದ್ರ ಮೇಲ್ಗಡೆ ಒಂದು ಭಾಗಕ್ಕೆ ನಾನಿಲ್ಲಿ ನೀರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಕೈಯಿಂದ ಹಚ್ಕೊಳ್ತಾ ಇದ್ದೀನಿ. ಈ ಥರ ಹಚ್ಚೋದ್ರಿಂದ ರೋಟಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಇವಾಗ ಈ ಕುಕ್ಕರ್ಗೆ ಎಣ್ಣೆ ಹಚ್ಕೊಂಡಿದ್ದೀವಲ್ಲ ಆ ಭಾಗಕ್ಕೆ ಈ ಥರ ನೀರು ಹಾಕಿರುವಂಥ ಭಾಗ ಕೆಳಗಡೆ ಮಾಡಿ ಈ ಥರ ಅಂಟಿಸ್ಕೊಳ್ಳಿ. ಜಾಸ್ತಿ ಒತ್ತಿ ಅಂಟಿಸ್ಲಿಕ್ಕೆ ಹೋಗ್ಬಿಡಿ. ಇದೇ ಥರ ಎಲ್ಲ ಭಾಗಕ್ಕೂ ನಾನು ಅಂಟಿಸ್ಕೊಂಡು ಮೇಲ್ಗಡೆ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರೋಟಿನ. ಸೊ ಇವಾಗ ಎಲ್ಲವನ್ನು ನಾನು ಹಾಕೊಂಡಾಗಿದ್ದೆ ರೋಟಿನ. ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಇದ್ದರೆ ಈ ಥರ ಹಾಕ್ಕೊಳ್ಳಿ. ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಉಲ್ಟಾ ಇಟ್ಕೊಳ್ಳಿ. ಕುಕ್ಕರನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕಾಗತ್ತೆ. ಆವಾಗ ನಿಮಗೆ ಒಳಗಡೆ ಇರುವಂಥ ಭಾಗ ಏನಿದೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನೋಡ್ತಿರೋದು ಬಬಲ್ಸ್ ಬರ್ತಾ ಇದೆ, ಒಳಗಡೆಯಿಂದ ಚೆನ್ನಾಗಿ ಬೇಯ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಥರ ಬಬಲ್ಸ್ ಬರಬೇಕು. ಸೊ ಈ ಥರ ಬಬಲ್ಸ್ ಜಾಸ್ತಿಯಾಗಿ ಬರ್ತಾ ಇದೆ ಅಂದರೆ ಒಳಗಡೆ ಭಾಗ ಚೆನ್ನಾಗಿ ಬೇಯ್ತಾ ಇದೆ ಅಂತ ಅರ್ಥ. ಹಾಗೆ ಮೇಲ್ಗಡೆ ಡ್ರೈನೆಸ್ ಕೂಡ ಆಗುತ್ತೆ ಹಿಟ್ಟಿನ ಮೇಲ್ಗಡೆ. ಆವಾಗ ನೀವು ಇದನ್ನು ತಕ್ಷಣವೇ ತೊಗೊಂಡು ಮೇಲ್ಗಡೆ ಭಾಗ ಏನಿದೆ ಅದನ್ನು ಡೈರೆಕ್ಟಾಗಿ ಫ್ಲೇಮ್ಗೆ ಸುಟ್ಕೊಳ್ಳಿ. ಸೊ ಈ ಥರ ಡೈರೆಕ್ಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಉರಿ ಬರೋ ಥರ ಇಟ್ಕೊಂಡು ಸುಟ್ಟರೆ ಆಯಿತು. ನಿಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ತಂದೂರಿ ರೋಟಿ ರೆಡಿ ಆಗುತ್ತೆ.
ಸೊ ಇವಾಗ ನೋಡ್ತಿರ್ಬೋದು ಸುತ್ತಲೂ ಕಡೆ ಇರುವಂಥ ರೋಟಿಗಳನ್ನ ನಾನು ಸುಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಸುಟ್ಟಿದೆ ಎರಡು ಭಾಗಕ್ಕೂ ಕೂಡ. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು, ಅಥವಾ ನೀವು ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೋದು. ಇವಾಗ ತಂದೂರಿ ರೊಟ್ಟಿ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್